ಇದು ಸ್ವಲ್ಪ ಕಲಿಸಿದ್ದೀನಿ, ಇವಾಗ ಮಾತ್ರ ಗೊಜ್ಜೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಊರಿಂದ ನಿನ್ನೆ ಬಂದ್ರಿ. ನಿನ್ನೆ ಅಂತೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ರಿ, ಟಯರ್ಡ್ ಆಗಿಬಿಟ್ಟಿದ್ರಿ. ಆಮೇಲೆ ಬೆಳಗ್ಗೆ 4 ಗಂಟೆಗೆ ಬಂದ್ರಿ, ಯಾಕಂದರೆ ನಮ್ಮ ಯಜಮಾನ್ರಿಗೆ ಬೆಳಗ್ಗೆನೇ 5 ಗಂಟೆಗೆ ಡ್ಯೂಟಿ ಇತ್ತು. ಅಲ್ಲಿಂದ ಬಂದು ನಾವೇನೋ ಮಲ್ಕೊಂಬಿಟ್ರಿ. ಪಾಪ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದರು. ಆಮೇಲೆ ನಾವು ಎದ್ದಿದ್ದೆ ತುಂಬಾ ಲೇಟು. ಇವತ್ತು ಅಷ್ಟೇ. ಇನ್ನು ನಮ್ಮ ಯಜಮಾನ್ರಿಗೂ ಇವತ್ತಿನ ಡ್ಯೂಟಿ ಬಂದಿಲ್ಲ, ಫೋನ್ ಬಂದಿಲ್ಲ. ಅವರು ಮಲಗಿದ್ದಾರೆ, ಮಕ್ಕಳು ಮಲಗಿದ್ದಾರೆ. ನಾನು ವಾಂಗಿಬಾತ್ ಗೊಜ್ಜು ಇವತ್ತು ಟೈಮ್ ಏನು 8:15 ಆಯಿತು. ನಾನು ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ನಾಷ್ಟಕ್ಕೆ ರೆಡಿ ಮಾಡೋದು. ಟೈಪ್ಯಾಡು ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಕಾಣಿಸ್ತಾ ಇದೆ. ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದೆ. ಹಾಗೆ ನಾನು ಮಾಡೋಣ ವಿಡಿಯೋ ಅಂದರೆ ಟೈಪ್ಯಾಡು ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಮತ್ತು ಅದನ್ನು ತೆಗಿಬೇಕು ಅಂದರೆ 500 ರೂಪಾಯಿ ಬೇಕು. ಒಂದು 3 ದಿನ ಅಡ್ಜಸ್ಟ್ ಮಾಡ್ತೀನಿ. ಮತ್ತು ಭಾನುವಾರ ಏನಾರ ನಮ್ಮ ಯಜಮಾನ್ರು ಊರಿಗೆ ಹೋದರೆ ಎತ್ಕೊಬರ್ತಾರೆ. ವಾಂಗಿಬಾತ್ ಮಾಡೋಣ ಅಂತ ಬದನೆಕಾಯಿ ತಗೊಬಂದೆ ನೆನ್ನೆ. ಇವಾಗ ವಾಂಗಿಬಾತ್ ಗೊಜ್ಜು ಮಾಡಿಟ್ಬಿಡ್ತೀನಿ. ಅವರಿನ್ನ ಎಷ್ಟೊತ್ತಿಗೆ ಎದ್ದೇಳ್ತಾರೋ ಗೊತ್ತಿಲ್ಲ ಮಕ್ಕಳು, ನಮ್ಮ ಯಜಮಾನ್ರೆಲ್ಲ. ಆಮೇಲೆ ಅನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ. ಕೈಯಲ್ಲಿ ಹಿಡ್ಕೊಂಡು ಮಾಡೋಕ್ಕಾಗಲ್ಲ, ಟೈಪ್ಯಾಡ್ ಇಲ್ವಲ್ಲ, ಅದಕ್ಕೆ ಮತ್ತೆ ಸಿಗ್ತೀನಿ. ನಮ್ಮ ಮಗಳೆದ್ದರೆ ವೀಡಿಯೋ ಮಾಡ್ತಾಳೆ. ಹಿಂಗೆ ಕೈಯಲ್ಲೇ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಆಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ವಾಂಗಿಬಾತ್ ರೆಡಿ ಆಯಿತು. ಟೈಪ್ಯಾಡ್ ಇಲ್ಲ ಅಂತ ಕಷ್ಟ ಇದೆ ತುಂಬಾ. ಟೈಪ್ಯಾಡ್ ಇಲ್ಲ ಅಂದರೆ ಹಾಗೆ ಕೈಯಲ್ಲಿ ಹಿಡ್ಕೊಂಡು ಮಾಡೋಕ್ಕಾಗ್ದಿರ ನೋಡಿ ಶೇರ್ ಮಾಡ್ಕೊಂಡಿಲ್ಲ. ಇದು ಸ್ವಲ್ಪ ಕಲಿಸಿದ್ದೀನಿ, ಇವಾಗ ಮಾತ್ರ ಗೊಜ್ಜು ಎತ್ತಿಕ್ಕಿದ್ದೀನಿ. ಮಧ್ಯಾಹ್ನಕ್ಕೆ ಇದೇ ತಿಂತಾರೆ, ಏನು ಪರವಾಗಿಲ್ಲ. ರಾತ್ರಿಗೇನ ನೋಡೋಣ. ಇವಾಗ ಅವ್ರಿನ್ನೂ ಎದ್ದಿಲ್ಲ, ಎಬ್ಬಿಸ್ತಾನೇ ಇದ್ದೀನಿ, ಇನ್ನೂ ಎದ್ದೇಳ್ತಾ ಇಲ್ಲ ನೋಡಿ. ನಮ್ಮ ಯಜಮಾನ್ರಿಗೂ ರಜಾ ಇದೆ ಇವತ್ತಿನ, ಫೋನ್ ಬಂದಿಲ್ಲ. ಅವರು ಮಲಗಿದ್ದಾರೆ, ದೊಡ್ಡವಳು ಕೆಳಗಡೆ ಮಲಗಿದ್ದಾಳೆ. ತಿನ್ನೋಣ ಎದ್ದೇಳ್ರಿ ಅಂದರೆ ಎದ್ದೇಳ್ತಾ ಇಲ್ಲ. ನಂಗೆ ಹೊಟ್ಟೆ ಹಸಿತೈತೆ, ನಂಗೆ ಫಸ್ಟೇ ಸುಸ್ತು. ಅದಕ್ಕೆ ನಾನು ತಿನ್ಬಿಟ್ಟು ಆಮೇಲೆ ವಾರ ಮಾಡ್ತೀನಿ. ನಮ್ಮ ಮನೆ ಒರೆಸ್ಬೇಕು, ಸ್ನಾನ ಮಾಡ್ಕೋಬೇಕು, ದೇವ್ರ ಸಾಮಾನೆಲ್ಲ ಉಜ್ಜಬೇಕು. 4 ದಿನ ಆಗಿತ್ತು ಫ್ರೆಂಡ್ಸ್. ಶನಿವಾರ ಪೂಜೆ ಮಾಡ್ಬಿಟ್ಟು ಹೋಗಿದ್ರಿ. ಎಲ್ಲ ಒಣಗೋಗ್ಬಿಟ್ಟಿದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ದೇವ್ರ ಮನೆ ಸ್ನಾನ ಮಾಡಿಕೊಂಡು, ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಇವಾಗ ಪೂಜೆ ತಿಂದಿರಾ ಪೂಜೆ ಮಾಡೋಕ್ಕಾಗಲ್ಲ. ನಂಗೆ ಫುಲ್ಲು ಟಯರ್ಡು, ಫುಲ್ಲು ಸುಸ್ತಾಗಿದೆ. ಮೊನ್ನೆನೇ ಗ್ಲೂಕೋಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ತಿನ್ಬಿಟ್ಟು ಯಾವಾಗ ಎದ್ದೇಳ್ತಾರೋ ಗೊತ್ತಿಲ್ಲ. ನಾನು ಸ್ವಲ್ಪ ತಿನ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಸಾಯಂಕಾಲ 7 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಟೈಪ್ಯಾಡ್ ಇಲ್ಲ ಅಂದರೆ ತುಂಬಾ ಕಷ್ಟ. ಪೂಜೆ ಎಲ್ಲ ಮಾಡಿದೆ. ಇದು ರೆಕ್ಕೆ ಹುಳ ಬೇರೆ ಬಂದ್ಬಿಟ್ಟೈತೆ, ಅದಕ್ಕೆ ಬಾಕ್ಲು ಹಾಕಿದ್ದೀನಿ. ಮಕ್ಕಳೆಲ್ಲ ಆಚೆ ಆಟ ಆಡ್ತಾ ಇದ್ದಾರೆ. ಇದು ಹುಳ ಗೊತ್ತಿರುತ್ತೆ ಅಂದ್ಕೊತೀನಿ.
ಇದು ಬಂದ್ಬಿಟ್ಟೈತೆ, ಅದಕ್ಕೋಸ್ಕರನೇ ಬಾಕ್ಲಾಕಿದ್ದೀನಿ. ಮಕ್ಕಳೆಲ್ಲ ಆಚೆ ಆಟ ಆಡ್ತಾಯಿದ್ದಾರೆ. ಇವಾಗ ವಾಂಗಿಬಾತ್ ಗೊಜ್ಜು ಸ್ವಲ್ಪ ಮತ್ತು ಬಸ್ಸಾರು ಸ್ವಲ್ಪ ಇದೆ ನೆನ್ನೆದು. ನಮ್ಮ ಯಜಮಾನ್ರು ಬೇಗ ಬೇಗ ಅಡುಗೆ ಮಾಡು, ನಾನು ಡ್ಯೂಟಿಗೆ ಹೋಗಬೇಕು ಅಂದರು. ಅದಕ್ಕೆ ಬಸ್ಸಾರನ್ನು ವಾಂಗಿಬಾತ್ ಗೊಜ್ಜಿದೆ. ಅದಕ್ಕೆ ಇವಾಗ ಸ್ವಲ್ಪ ಬೋಂಡ ಮಾಡೋಣ ಅಂತ ಮಿಕ್ಸ್ ಮಾಡಿದೆ. ಎಣ್ಣೆ ಇಕ್ಕಿದ್ದೀನಿ, ಎಣ್ಣೆ ಕಾದಿದೆ. ಬೋಂಡ ನೋಡಿ ಕಳ್ಸಿಕ್ಕಿದ್ದೀನಿ. ಇವಾಗ ಬೋಂಡ ಹಾಕಬೇಕು. ಬೋಂಡ ಹಾಕ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೋಂಡ ಎಲ್ಲ ಕಳಿಸಿತ್ತೆ ನೋಡಿ. ಬೋಂಡ ಎಲ್ಲ ಆಯಿತು. ಅವರು ಊಟ ಮಾಡ್ತಾಯಿದ್ದಾರೆ, ಟೈಮ್ ಆಯಿತು ಅಂತ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಬೋಂಡ ಎಲ್ಲ ಆಯಿತು, ಅವ್ರಿಗೆ ಕೊಟ್ಬಿಟ್ಟು, ಅವ್ರಿಗೆ ಟೈಮ್ ಆಯಿತು, ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ.